ಹೆಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಹೆಚ್ ಡಿ ಎಲ್ ಕೊಲೆಸ್ಟ್ರಾಲು ಗುಡ್ ಕೊಲೆಸ್ಟ್ರಾಲು, ಅದು ನಮ್ಮ ದೇಹಕ್ಕೆ ಬೇಕು. ಹಾಗಾಗಿ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ನಮ್ಮ ದೇಹದಲ್ಲಿ ಜಾಸ್ತಿ ಆಗುವಂತೆ ಮಾಡುತ್ತೆ. ಕ್ಯಾರೆಟ್ನಲ್ಲಿ ಪೊಟ್ಯಾಷಿಯಮ್, ಫೈಬರು ಮತ್ತು ಆಂಟಿ ಆಕ್ಸಿಡೆಂಟು ರಿಚ್ ಆಗಿರೋದ್ರಿಂದ ಇದು ನಮ್ಮ ಬಿ ಪಿನ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ. ಮತ್ತು ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್, ಇದನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ನಾವು ಕರಿತೀವಿ. ಈ ಬ್ಯಾಡ್ ಕೊಲೆಸ್ಟ್ರಾಲ್ನ ನಮ್ಮ ದೇಹದಿಂದ ಹೊರಹಾಕುತ್ತೆ. ಹೀಗಾಗಿ ನಾವು ಕ್ಯಾರೆಟ್ನ ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಮ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇಂದ್ರಾಣಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಹೃದಯದ ಆರೋಗ್ಯನ ಕಾಪಾಡಬಲ್ಲಂತಹ ಸೂಪರ್ ಫುಡ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇವುಗಳನ್ನ ನಾವು ಪ್ರತಿದಿನ ಸೇವಿಸ್ತಾನೆ ಇದೀವಿ, ಆದ್ರೆ ಈ ಫುಡ್ಗಳಲ್ಲಿ ಹೃದಯದ ಆರೋಗ್ಯನ ಕಾಪಾಡುವಂತಹ ಗುಣಗಳಿದೆ ಅಂತ ನಮಗ್ ಗೊತ್ತೇ ಇರಲಿಲ್ಲ. ವಿಡಿಯೋನ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ನೋಡಿದ್ರೆ ಈ ಸೂಪರ್ ಫುಡ್ಗಳು ಯಾವ್ದ್ಯಾವ್ದು ಅಂತ ತಿಳ್ಕೊಂಡು ನೀವು ಕೂಡ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಬಹುದು. ನೆಕ್ಸ್ಟ್, ಪೊಮೊಗ್ರನೇಟ್ ಆರ್ ಎಕ್ಸಲೆಂಟ್ ಫಾರ್ ಹಾರ್ಟ್ ಹೆಲ್ತ್ ಅಂತಾನೆ ಹೇಳ್ಬೋದು. ಅಂದ್ರೆ ದಾಳಿಂಬೆ ಹಣ್ಣು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸು ರಿಚ್ ಆಗಿದೆ, ಅಂದ್ರೆ ಪಾಲಿಫೆನಾಲ್ಸು. ದಾಳಿಂಬೆ ಹಣ್ಣು ನಮ್ಮ ಬ್ಲಡ್ ಪ್ರೆಷರ್ನ ಸರಿಯಾದ ಪ್ರಮಾಣದಲ್ಲಿರುವಂತೆ ನೋಡ್ಕೊಳ್ಳೋದ್ರಿಂದ ನಮಗೆ ಹೃದಯದ ಕಾಯಿಲೆ ಬರದಂತೆ ತಡೆಗಟ್ಟುತ್ತೆ. ಹೀಗಾಗಿ ನಾವು ನಿಯಮಿತವಾಗಿ ದಾಳಿಂಬೆ ಹಣ್ಣನ್ನ ಸೇವನೆ ಮಾಡಿದ್ರೂ ಕೂಡ ನಮಗೆ ಹೃದಯದ ಕಾಯಿಲೆ ಬರದಂತೆ ನೋಡ್ಕೊಳ್ಬೋದು. ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಿಂದ ನಮಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹೃದಯದ ಕಾಯಿಲೆ ಬರದಂತೆ ತಡೆಗಟ್ಟುತ್ತೆ. ಹಾಗೆ ಇದು ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ, ಅಂದರೆ ಬಿ ಪಿನ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ. ಮತ್ತು ಇದು ನಮ್ಮ ದೇಹದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದ್ರಿಂದ ಮತ್ತೆ ಇದು ಇನ್ಫ್ಲಮೇಷನ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ದಾಳಿಂಬೆ ಹಣ್ಣು ನಮ್ಮ ದೇಹದಲ್ಲಿ ಸಿಸ್ಟೋಲಿಕ್ ಬಿ ಪಿ ಮತ್ತು ಡಯಸ್ಟೋಲಿಕ್ ಬಿ ಪಿ ಎರಡೂ ಕೂಡ ಸರಿಯಾದ ಪ್ರಮಾಣದಲ್ಲಿರುವಂತೆ ಮ್ಯಾನೇಜ್ ಮಾಡುತ್ತೆ. ಮತ್ತೆ ದಾಳಿಂಬೆ ಹಣ್ಣು ನಮ್ಮ ಹೃದಯದ ರಕ್ತನಾಳಗಳಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗೋದನ್ನ ತಡೆಗಟ್ಟುತ್ತೆ. ಹಾಗೆ ಇದು ನಮ್ಮ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಯುವಂತೆ ನೋಡ್ಕೊಳ್ಳುತ್ತೆ. ನಾನಿವಾಗ ನಿಮಗೆ ಒಂದು ಮೆಥಡ್ನ ತಿಳಿಸ್ಕೊಡ್ತೀನಿ. ಈ ಮೆಥಡಲ್ಲಿ ನೀವು ಸೇವಿಸಿದ್ದೆ ಆದರೆ ನಿಮ್ಗೆ ಈಗಾಗಲೇ ಏನಾದರೂ ಹೃದಯದ ಕಾಯಿಲೆ ಇದ್ರೂ ಕೂಡ ಅದು ಕೂಡ ಗುಣಮುಖ ಆಗುತ್ತೆ. ಬಿಸಿಲಿನಲ್ಲಿ ಚೆನ್ನಾಗಿ ದಾಳಿಂಬೆ ಬೀಜನ ಒಣಗಿಸ್ಕೊಳ್ಳಿ. ಒಣಗಿಸ್ಕೊಂಡು ಇದ್ರ ಜೊತೆ ದಾಲ್ಚಿನ್ನಿ ಅಂದರೆ ಚಕ್ಕೆ, ಕಲ್ಲು ಸಕ್ಕರೆ ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡರ್ ಮಾಡಿ ಒಂದು ಗಾಜಿನ ಸೀಸೆನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದನ್ನ ಪ್ರತಿದಿನ ರಾತ್ರಿ ಊಟ ಆದಮೇಲೆ ಮಲಗಕ್ಕೂ ಮುಂಚೆ ಒಂದು ಚಮಚ ಈ ಪೌಡರ್ನ ಬಾಯಿಗೆ ಹಾಕ್ಕೊಂಡು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ಕುಡಿದು ಮಲ್ಕೊಳ್ಳಿ. ಈ ರೀತಿ 30 ದಿನಗಳ ಕಾಲ ಅಂದರೆ 1 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಿದ್ದೆ ಆದರೆ ನಿಮಗೆ ಆಲ್ರೆಡಿ ಏನಾದರೂ ಹೃದಯದ ಸಮಸ್ಯೆ ಇದ್ದರೆ ಅದು ಕೂಡ ಗುಣ ಆಗುತ್ತೆ. ನಾವು ದಾಳಿಂಬೆ ಹಣ್ಣಿನ ಜ್ಯೂಸ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಅಥವಾ ದಾಳಿಂಬೆ ಹಣ್ಣಿನ ಬೀಜದ ಪೌಡರ್ ಮಾಡಿಕೊಂಡು ನಾವು ಆ ಪೌಡರ್ನು ಕೂಡ ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಯುವಂತೆ ಇದು ನೋಡ್ಕೊಳ್ಳುತ್ತೆ. ಮತ್ತೆ ಇದು ಚೆಸ್ಟ್ ಪೇನ್ ಅಂದರೆ ಎದೆ ನೋವು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ದಾಳಿಂಬೆ ಹಣ್ಣನ್ನು ಸೇವಿಸೋದ್ರಿಂದನೂ ಕೂಡ ನಮಗೆ ಎದೆ ನೋವು ಬಂದಾಗ ಎದೆ ನೋವನ್ನ ನಿವಾರಣೆ ಮಾಡ್ಕೊಳ್ಬೋದು. ಮತ್ತು ನಮಗೆ ಹೃದಯ ಸಂಬಂಧಿ ಕಾಯಿಲೆ ಬರೋದನ್ನ ತಡೆಗಟ್ಬೋದು. ಮತ್ತು ಫ್ಯೂಚರಲ್ಲೂ ಕೂಡ ನಮಗೇನಾದರೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ ಅಂತ ಅನ್ಸಿದ್ರೂ ಕೂಡ ಆ ಸಮಸ್ಯೆಗಳನ್ನು ಕೂಡ ನಾವು ಬರದಂತೆ ತಡೆಗಟ್ಬೋದು. ನಮ್ಮ ಓವರ್ ಆಲ್ ಹಾರ್ಟ್ನ ಹೆಲ್ತ್ಗೆ ದಾಳಿಂಬೆ ಹಣ್ಣು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ನೆಕ್ಸ್ಟು ಪರಂಗಿ ಹಣ್ಣು. ಪರಂಗಿ ಹಣ್ಣಲ್ಲಿ ಹೈ ಫೈಬರು, ಪೊಟ್ಯಾಷಿಯಮ್, ಆಂಟಿ ಆಕ್ಸಿಡೆಂಟ್ಸು, ವಿಟಮಿನ್ ಸಿ ಮತ್ತು ಲೈಕೋಪಿನ್ ಇದೆ. ಇದು ಬ್ಲಡ್ ಪ್ರೆಷರು ಅಂದರೆ ಬಿ ಪಿನ ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ. ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ನಮ್ಮ ದೇಹದಿಂದ ತೆಗೆದುಹಾಕುತ್ತೆ. ಇದರಿಂದ ನಮಗೆ ಹೃದಯದ ಕಾಯಿಲೆ ಬರದಂತೆ ತಡೆಗಟ್ಟುತ್ತೆ. ಪರಂಗಿ ಹಣ್ಣು ನಮ್ಮ ಹೃದಯನ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ಪ್ರೊಟೆಕ್ಟ್ ಮಾಡೋದ್ರಿಂದ ನಮಗೆ ಹೃದಯದ ಕಾಯಿಲೆ ಬರದಂತೆ ಮತ್ತು ಸ್ಟ್ರೋಕು ಆಗದಂತೆ ತಡೆಗಟ್ಟುತ್ತೆ. ಹಾಗೆ ಇದು ನಮ್ಮ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸರಾಗವಾಗಿ ಹರಿಯುವಂತೆ ಮಾಡೋದ್ರಿಂದ ಆರ್ಟ್ರಿನಲ್ಲಿ ಬ್ಲಾಕೇಜ್ ಆಗೋದನ್ನ ತಡೆಗಟ್ಟುತ್ತೆ. ಮತ್ತೆ ಪಪಾಯ ಎಲ್ ಡಿ ಎಲ್ ಕೊಲೆಸ್ಟ್ರಾಲು ಆಕ್ಸಿಡೇಷನ್ ಆಗೋದನ್ನ ಇದು ತಡೆಗಟ್ಟುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆ ಮತ್ತು ಸ್ಟ್ರೋಕ್ ಆಗೋದನ್ನ
ತಡೆಗಟ್ಟುತ್ತೆ. ಮತ್ತೆ ಪಪಾಯದಲ್ಲಿರುವಂತಹ ಅಮಿನೋ ಆಸಿಡ್ ಹೃದಯದ ರಕ್ತನಾಳಗಳ ಗೋಡೆಗಳು ಹೈ ಕಾನ್ಸಂಟ್ರೇಷನ್ ನಿಂದ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುತ್ತೆ. ಇದರಿಂದ ನಾವು ನಿಯಮಿತವಾಗಿ ಪಪಾಯನ ಸೇವಿಸೋದ್ರಿಂದನೂ ಕೂಡ ನಮ್ಮ ಹೃದಯದ ಆರೋಗ್ಯನ ಬಹಳ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ನಾನು ಈ ಮೇಲೆ ಹೇಳಿದಂತಹ ಸೂಪರ್ ಫುಡ್ಗಳು ನಿಮ್ಮ ಹೃದಯದ ಆರೋಗ್ಯನ ಕಾಪಾಡ್ತವೆ. ಈ ಆಹಾರನ ನೀವು ಕೂಡ ಸೇವಿಸಿ, ಮತ್ತೆ ನಿಮ್ಮ ಕುಟುಂಬದವ್ರಿಗೂ ಕೂಡ ಸೇವಿಸಕ್ಕೆ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.